ಸಂತೋಷ್ ಲಾಡ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ಈ ಒಳ್ಳೆಯ ಒಂದು ವ್ಯಕ್ತಿಯನ್ನ ಈ ಮಾನ್ಯ ಶ್ರೀ ಸಂತೋಷ್ ಲಾಡ್ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಸ್ವಾಗತವನ್ನು ಕೋರುತ್ತೇನೆ ಮೊದಲಾಗಿ. ಅದೇ ರೀತಿ ನೀವು ನೋಡ್ರಿ, ನಿಮ್ದೇ ಹೆಸರು ಬರ್ತೈತಿ, ರಾಜ್ಯದ ಹೆಸರು ಬರ್ತೈತಿ, ಕಾಂಗ್ರೆಸ್ ಪಕ್ಷದ ಒಂದು ಹೆಸರು ಬರ್ತೈತಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೇವೆ. ಅದರಂತೆ ನೂತನವಾಗಿ 8 ದಿವಸ ಆದ ಅಧಿಕಾರ ತಗೊಂಡಾರ, ಅವ್ರಿಗೂ ವಿನಂತಿ ಮಾಡ್ಕೊಳ್ಳೋಣ. ಈ ಒಬ್ಬ ನಿಸ್ವಾರ್ಥ ಸೇವೆ ಅಂತ ಮಾಡುವಂತಹ ಜನಸೇವೆ ಮಾಡುವಂತಹ ವ್ಯಕ್ತಿ ಸಂತೋಷ್ ಲಾಡ್ ಅದಾರ. ಅವ್ರು ಇದನ್ನ 10 ಪಟ್ಟು ಜನ ಸೇರ್ತೀವಿ, ರಸ್ತಾರೋಪ ಮಾಡ್ತೇವಿ, ಎಲ್ಲ ನಮ್ಮ ಅಣ್ಣಾವರ ಪಟ್ಟಣನ ಬಂದ್ ಮಾಡ್ತೇವೆ ಅಂತ ಅನ್ನುವಂತಹ ಒಂದು ಸಂದೇಶವನ್ನ ನಾವು ನಿಮಗೆ ಎಲ್ಲರೂ ಕೂಡಿ ಕೊಡ್ತಾ ಇದ್ದೇವೆ. ಮೊದಲೇ ಹೆಜ್ಜೆ ಮಂತ್ರಿ ಸ್ಥಾನ ಸಿಗುವವರೆಗೂ ನೀವೆಲ್ಲರೂ ಕೂಡ ಹೋರಾಟ ಮಾಡಿ ಸಂತೋಷ್ ಲಾಡ್ ಅವರ ಒಂದು ಹೆಸರನ್ನು ತರೆಯೋಣ. ಅವರು ಕೈ ಬಲಪಡ. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಈಗ ಸಂತೋಷ್ ಲಾಡ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಸಚಿವ ಸ್ಥಾನ ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಿಗೆ ವಂದಿಸುತ್ತಾ, ನಮ್ಮ ಸಾಹೇಬ್ರಂತ ಒಳ್ಳೆಯ ಗುಣ ಇರುವ ಸಂತೋಷ್ ಲಾಡ್ ಅವರು ಎಲ್ಲಿ ಹುಡುಕೊಂತ ಹೋದ್ರೆ ಸಿಗೋದಿಲ್ಲ. ಎಲ್ಲಿ ಬೇಕಾದರೂ ಹೋರಾಟ ಮಾಡಲು ನಾವು ಮುಂದಾಗ್ತೇವೆ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈಗ ಶ್ರೀ ಸಂತೋಷ್ ಲಾಡ್ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಸ್ವಾಗತವನ್ನು ಕೋರುತ್ತೇನೆ ಮೊದಲಾಗಿ. ಅದೇ ರೀತಿ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬ್ರಿಗೆ ಸಚಿವ ಸ್ಥಾನ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ನಾವಿಲ್ಲಿ ಅಳ್ಳವರದಾಗೆಲ್ಲಾನು ಒಂದು ಸ್ಟ್ರೈಕ್ ಅಂತ ಅನ್ಸ್ಕೊಂಡಿವಿ. ಆದರೂ ಅತಿ ದೊಡ್ಡ ಪ್ರಮಾಣದಾಗ ಏನಾಗಿಲ್ಲ, ಇದಿಷ್ಟು ಸಣ್ಣ ಪ್ರಮಾಣ, ಇನ್ನೂ ಅತಿ ದೊಡ್ಡ ಪ್ರಮಾಣದಾಗ ಆಗ್ಬೇಕಂತೈತಿ. ನಾವು ಇಷ್ಟೆಲ್ಲ ಹೋರಾಟ ಮಾಡಿ ಅವ್ರಿಗೆ ಸಚಿವ ಸ್ಥಾನ ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದು ಅವಶ್ಯಕತೆ ಇದ್ದಿದ್ದಿಲ್ಲ. ಅವರ ಕರೆದು ನಮ್ಮ ಸಾಹೇಬರಿಗೆ ಇಷ್ಟೆಲ್ಲ ಕೆಲಸ ಮಾಡಿದ್ದು ನೋಡಿನೂ ಅವ್ರಿಗೆ ಹಿಂಸರ್ಸ್ಯಾರ ಅಂತಂದ್ರೆ ನಮಗೆಲ್ಲ ಅವಮಾನ ಆದಂಗೆ ಆಗೈತಿ. ಅದಕ್ಕೆ ನಮಗೆ ಸಂತೋಷ್ ಲಾಡ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನನೇ ಬೇಕು, ಇಲ್ಲಾಂದ್ರೆ ಅವ್ರಿಗೆ ಅತಿ ಹೆಚ್ಚಿನ ಒಂದು ಸಚಿವ ಸ್ಥಾನವನ್ನು ಕೊಡ್ಬೇಕಂತ ಹೇಳಿ ನಾವೆಲ್ಲ ಆಗ್ರಹಿಸಿ, ಇದು ಸಣ್ಣ ಪ್ರಮಾಣದಾಗ ಆಗೈತಿ. ಇನ್ನು ಬೆಂಗಳೂರು ಲೆವೆಲ್ ಆಯ್ತು, ಡೆಲ್ಲಿ ಲೆವೆಲ್ಗಾದ್ರೂ ಆಯ್ತು, ನಮಗೆ ಅವ್ರ ಸ್ಥಾನ ಸಿಗೋ ಮಟ್ಟ ನಾವು ಯಾರು ಹೋರಾಟ ನಿಂದ್ರಸಂಗಿಲ್ಲ. ಮತ್ತು ನಮಗೆಲ್ಲ ಅನ್ಯಾಯ ಆಗೈತಿ. ಇದನ್ನು ನೀವು ನಮ್ಮ ಹೈಕಮಾಂಡಿಗರ ಆಯ್ತು, ನಮ್ಮ ಬೆಂಗಳೂರಿಗೆ DK ಶಿವಕುಮಾರ್ ಸಾಹೇಬ್ರಿಗೆ ಆಯ್ತು, ಎಲ್ಲರಿಗೂ ತಿಳಿಸ್ಬೇಕು. ಈಗ ಏನಾಗೈತೆ ಅಂತಂದ್ರೆ ನಮ್ಮ ಪಕ್ಷದ ವಿರುದ್ಧನೇ ನಾವು ಮಾತಾಡುವಂಥ ಪರಿಸ್ಥಿತಿ ಬಂದೈತಿ. ಯಾಕಂದ್ರೆ ನಾವು ನಿಷ್ಠಾವಂತರ ಕಾರ್ಯಕರ್ತರು, ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ. ಯಾರೋ ಎಲ್ಲೇ ಅಳಗಾಡಿದ್ರು ನಾವು ಎಲ್ಲೂ ಅಳಗಾಡಿಲ್ಲ. ಕೆಟ್ಟದ್ದಾಗಲಿ ಚಲೋದಾಗಲಿ ನಾವು ಸಾಹೇಬ್ರ ಪರ ನಿಂತೇವಿ. ಸಾಹೇಬರು ಮಾಡಿದ್ದು ಇದನ್ನೆಲ್ಲ ವರ್ಲ್ಡ್ ಫೇಮಸ್ನೂ ಆಗೈತಿ. ಪ್ರತಿಯೊಂದು ಕರ್ನಾಟಕದ ಮೂಲೆಗೂ ಹೋಗ್ಯಾರ. ಅವರು ಆರಿಸಿ ಬಂದಿದ್ದು ಕರ್ನಾಟಕ ಮತ್ತು ಇದು ಕಲ್ಗಟ್ಗಿ ಮತ್ತು ಅಳ್ಳಾವರ ಕ್ಷೇತ್ರಕ್ಕೆ. ಆದ್ರೂ ಇಡೀ ಧಾರವಾಡ ಜಿಲ್ಲಾ ಆಯ್ತು, ಇಡೀ ಕರ್ನಾಟಕದ ಮಕ್ಕಳಿಗೆ ಆಯ್ತು, ಬಡವರಿಗೆ ಎಲ್ಲರಿಗೂ ಹೆಲ್ಪ್ ಮಾಡ್ಯಾರ. ಅದನ್ನೆಲ್ಲ ವಿಚಾರ ಮಾಡಿಕೊಂಡು ಅವ್ರಿಗೊಂದು ಸಚಿವ ಸ್ಥಾನ ಕೊಡ್ಬೇಕಂತ ಹೇಳಿ ಆಗ್ರಹಿಸಿ ನಾನು 2 ಮಾತು ಮುಗಿಸ್ತೇನೆ. ಸುವರ್ಣ ಕಡ್ಕೋಳ್ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರು. ರಸ್ತೆ ಮೇಲೆ ಸ್ವಲ್ಪ ಈ ಕಡೆ ಬರೀ ಪೆಂಡಲ್ ಹತ್ರ ಯಾರೋ ಬೇಕೇ ಬೇಕು ಸಚಿವ ಸ್ಥಾನ ಸಚಿವರಿಗೆ ಸಂತೋಷ್ ಲಾಡ್ ಅವರಿಗೆ ಬೇಕೇ ಬೇಕು ಸಚಿವ ಸ್ಥಾನ ಉಪಮುಖ್ಯಮಂತ್ರಿ ಸ್ಥಾನ ಸಂತೋಷ್ ಲಾಡ್ ಅವರಿಗೆ ಸಚಿವ ಸ್ಥಾನ ಸಚಿವ ಸ್ಥಾನ ಸಚಿವ ಸ್ಥಾನ ಸಚಿವ ಸ್ಥಾನ. ಅಶೋಕ್ ಜೋಡಟಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. ತಮ್ಮ ಅಭಿಪ್ರಾಯ. ಇಲ್ಲಿ ಸೇರಿರುವಂತ ಎಲ್ಲರಿಗೂ
ಕಾಂಗ್ರೆಸ್ ಪಕ್ಷದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ, ವಿಶೇಷವಾಗಿ ನಮ್ಮ ಲಾಡ್ ಸಾಹೇಬರಿಗೆ ಸಚಿವ ಸ್ಥಾನ ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕಂತ ಎಂಬ ಅವಶ್ಯವನ್ನು ನಾವು ಇಟ್ಟುಕೊಂಡು ಎಲ್ಲರೂ ಕೂಡಿಕೆಸ ಏನು ಹೋರಾಟ ಮಾಡತ್ತೀವಿ. ಇದು ನಮ್ಮ ಸರ್ಕಾರದ ವಿರುದ್ಧ ಅಲ್ಲ, ನಮ್ಮ ಜಿಲ್ಲಾ ಅಧ್ಯಕ್ಷರಿರ್ಬೋದು, ನಮ್ಮ KPCC ಅಧ್ಯಕ್ಷರಿರ್ಬೋದು ಅಥವಾ AICC ಅಧ್ಯಕ್ಷರಿರ್ಬೋದು, ಎಲ್ಲರಿಗೂ ಈ ಕೂಗು ಮುಟ್ಟುವಂತ ವ್ಯವಸ್ಥೆಯನ್ನು ನಾವು ಎಲ್ಲ ಸಾರ್ವಜನಿಕರು ಮತ್ತು ಜೊತೆಗೆ ಸಚಿವ ಸ್ಥಾನವನ್ನ ನೀಡಬೇಕೆಂಬ ಎಲ್ಲರದು ಒತ್ತಾಯ ಐತಿ. ಆ ಒತ್ತಾಯಕ್ಕೆ ನಮ್ಮ ಮುಖಂಡರುಗಳು ಮನೆಯದು ಈ ನಮ್ಮ ಒಳ್ಳೆಯ ವ್ಯಕ್ತಿಗೆ ಒಳ್ಳೆಯ ಸ್ಥಾನವನ್ನು ನೀಡಿ ಒಂದು ಈಗ ಗ್ರಾಮದ ಹಿರಿಯರಾದಂತಹ ಹಿರಿಯರು ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಧನ್ಯವಾದ ಸಲ್ಲಿಸ್ತೀನಿ. ಮತ್ತ ಇಂಥವು ಏನು ಅವಕಾಶ ಬಂದ್ರೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಕೈ ಸಂತೋಷ್ ಲಾಡ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ಏನು ಅದರಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಒತ್ತಾಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಸುರೇಶ್ ಗೌಡ ಪಾಟೀಲ್ ರವರವರೇ, ಆತ್ಮೀಯರಾಗಿರ್ತಕ್ಕಂಥ ಶರಣಪ್ಪಗೌಡ ಪಾಟೀಲ್ ರವರವರೇ, ಮಲ್ಲನಗೌಡ ಪಾಟೀಲ್ ರವರವರೇ, ಮುಜಾಹಿದ್ ಅವರೇ, ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಬಡವರ ಬಂಧು ದೀನದಲಿತರ ನಾಯಕರಾದಂಥ ಸಂತೋಷ್ ಲಾಡ್ ಸಾಹೇಬರು ಈಗಾಗಲೇ ಸಚಿವ ಸ್ಥಾನವನ್ನು ಪಡೆದು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಇಡೀ ಜಿಲ್ಲೆಗೆ ಕರ್ನಾಟಕದಾದ್ಯಂತ ಸಾಕಷ್ಟು ಈ ಲೇಬರ್ ಮಿನಿಸ್ಟರ್ ಆಗಿ ಡಿಗ್ಗಿಂಗು ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಾಗ ಒಳ್ಳೆಯ ಕೆಲಸವನ್ನು ಮಾಡಿದಂಥ ಪ್ರಾಮಾಣಿಕ ಸಚಿವರಿಗೆ ಈಗೂ ಕೂಡ ಸನ್ಮಾನ್ಯ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮೊದಲನೇ ಸಲನ ಸಿಗ್ತೈತೆ ಅಂತ ನಾವು ಆಸೆ ಮಾಡಿದ್ದೀವಿ. ಆದರೆ ಆ ಲಿಸ್ಟ್ನಾಗ ಬಂದಿಲ್ಲ. ಎರಡನೇ ಲಿಸ್ಟ್ನಾಗ ಆದರೂ ಕೂಡ ಬರ್ತೈತೆ ಅಂತ ನಾವು ಆಸೆ ಇಟ್ಕೊಂಡಿವಿ. ಅವರು ಒಬ್ಬ ಅಂಥ ನಾಯಕನ ಇವತ್ತಿನ ದಿವಸ ನಾವು ಸಚಿವನಾಗಿ ಮಾಡಿದರೆ ಪಕ್ಷಕ್ಕೆ, ಸರ್ಕಾರಕ್ಕೆ, ನಮ್ಮ ಅನೇಕ ಬಡವರಿಗೆ ಅನೇಕರಿಗೂ ಕೂಡ ಸಾಕಷ್ಟು ಸವಲತ್ತಾಕತಿ. ಈ ಒಳ್ಳೆಯ ಒಂದು ವ್ಯಕ್ತಿಯನ್ನು ಈ ಮಾನ್ಯ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇವತ್ತಿನ ದಿವಸ ಪಕ್ಷದ ಅಧ್ಯಕ್ಷರಾದ BK ಹರಿಪ್ರಸಾದ್ ಅವರು, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಸಾಹೇಬರು ಎಲ್ಲರೂ ಇವತ್ತಿನ ದಿವಸ ಒಳ್ಳೆಯ ಕೆಲಸ ಮಾಡಿದಂಥ ಸನ್ಮಾನ್ಯ ಸಚಿವ ಸಂತೋಷ್ ಲಾಡ್ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಈ ಭಾಗದ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಪಕ್ಷಕ್ಕೆ ಹೆಚ್ಚಿನ ಸವಲತ್ತು ಸಿಗ್ತೈತೆ ಅಂತ ಈ ಸಂದರ್ಭದಾಗ ನಾನು ಎಲ್ಲರಲ್ಲಿ ವಿನಂತಿನ ಮಾಡ್ತೇನೆ. ಸನ್ಮಾನ್ಯ ಸಂತೋಷ್ ಲಾಡ್ ಅವರಿಗೆ